ಇಫ್ ಯು ಡೋಂಟ್ ಮೈಂಡ್ ಶ್ವೇತಾ, ಒಂದು 10 ನಿಮಿಷ ನಿನ್ನ ರೂಮ್ನ ಬಳಸ್ಕೋಬೋದಾ? ಥ್ಯಾಂಕ್ಸ್. ತಾತ ಬಾ ನೋಡಲ್ಲಿ. ಅಲ್ಲ ಜೋಪಾನ ತಾತ. ಅಂಬಾ ಡೋಂಟ್ ವರಿ, ಕೂತ್ಕೋ. ಶ್ವೇತಾ, ನಿನ್ಗಿಲ್ಲೇನು ತೊಂದರೆ ಇಲ್ಲ ತಾನೆ? ಆರ್ ಯು ಕಂಫರ್ಟಬಲ್? ನನ್ನ ರೂಮು ಶಾಪಿಂಗ್ ಕಾಂಪ್ಲೆಕ್ಸ್ ತರ, ಅದು ಐಟಮ್ ಎತ್ಕೊಳ್ಳೋದಕ್ಕೆ ಯಾರಾದ್ರೂ ಬರ್ತಾನೆ ಇರ್ತಾರೆ. ಅದಕ್ಕೆ ತಾತ ಬರೀ 2 ಪೆಗ್ಗು. ಎಲ್ಲ ಎರಡೇ. ತಪ್ಪು ಅಂತ ಹೇಳ್ಬೇಕಾಗಿರೋರು ನೀವೇ 1, 2 ಅಂತ ಹೇಳ್ತಿದ್ದೀರಲ್ಲ, ತಪ್ಪಲ್ವಾ? ಇದ್ರಲ್ಲಿ ತಪ್ಪೇನಿದೆ ಶ್ವೇತಾ? ಮೊದಲು ಎಲ್ಲ ಓಪನ್. ಈ ಸಂಸಾರದ ತಾಪತ್ರಯ, ಮಕ್ಳು ಮರಿ ಜಾಸ್ತಿ ಆಗಿ ಈಗ ಸ್ವಲ್ಪ ಐಡೋಟಿಗೆ ಬಂದ್ಬಿಟ್ಟಿದೆ. 2 ಪೆಗ್ ತಗೊಳ್ಳೋ ತಾತ ಅದ್ರ ಮೇಲೆ ಏನು ತಗೊಳಲ್ಲ. ಅವ್ರ ಜೀವನ ಪೂರ್ತಿ ಬರೀ ಸಂಪಾದನೆ ಮಾಡೋದ್ರಲ್ಲೇ ಕಾಲ ಕಳೆದೋಯ್ತು. ಈ ವಯಸ್ಸಲ್ಲಿ ಎಂಜಾಯ್ ಮಾಡ್ದೆ ಇನ್ ಯಾವಾಗ ಮಾಡ್ತಾರೆ ಹೇಳು? ಚೆನ್ನಾಗಿದೆ ಮಗನೇ. ನೋಡು, ಈ ವಯಸ್ಸಲ್ಲಿ ಎಂಜಾಯ್ ಮಾಡೋದನ್ನ ಬಿಟ್ಟು ಒಲಿಂಪಿಕ್ ಅಲ್ಲಿ ಓಡಕ್ಕಾಗತ್ತಾ? ಇಂಡಿಯಾ ಗೋಲ್ಡ್ ಮೆಡಲ್ ತಂದ್ಕೊಡಕ್ಕಾಗತ್ತಾ? ಲೆಟ್ ಹಿಮ್ ಎಂಜಾಯ್. ಸಾಕಾ? ಹ್ಯಾಪಿನಾ? ಹಾ, ಶ್ವೇತನ್ಗೊಂದು ಥ್ಯಾಂಕ್ಸ್ ಹೇಳಿ ಹೋಗ್ ಮಲ್ಕೋ. ಅಮ್ಮ ನೀನ್ ಸಾಕ್ ಹೋಗ್ ಮಲ್ಕೋ. ನಿಧಾನ ಮೆಲ್ಗೆ ತಾತ. ನೋಡ್ದ ಎಷ್ಟೊಂದು ಹ್ಯಾಪಿ ಆಗಿದ್ದಾರೆ. ನೈಟ್ 2 ಪೆಗ್ ಬಿದ್ರೆ ಸಾಕು, ಚಿಕ್ಕ ಮಕ್ಕಳ ತರ ಹಾಗೆ ಮುದ್ರಕೊಂಡ್ ಮಲ್ಕೊಂಡ್ಬಿಡ್ತಾರೆ. ನಿಮ್ಗೆ ಇನ್ನೊಂದು ಸೀಕ್ರೆಟ್ ಗೊತ್ತಾ? ಅವ್ರು ಕುಡಿದ್ರೆ ಪಕ್ಕದಲ್ಲಿರೋರ್ಗ್ ಸಹ ಗೊತ್ತಾಗಲ್ಲ, ಅಷ್ಟೊಂದು ಸೈಲೆಂಟ್. ಅಯ್ಯೋ, 2 ಪೆಗ್ ಹಾಕು ಅಂದ್ರೆ 2 ಪೆಗ್ನ ಉಳಿಸ್ಬಿಟ್ಟು ಮನೆ ಬಾಗಿಲು ಮುರಿತಾ ಇದಾನಲ್ಲಪ್ಪ ಮುತ್ಕ. ಅರ್ಥ ಮಾಡ್ಕೊ. ನಾನು ವಯಸ್ಸಾದವನು ಅಂತ ನನ್ನ ಮೂಲೆ ಕೊಲಿಸ್ತೀಯ ನೀನು? ನಿನ್ನ ಬಟ್ಟೆ ಹುಡುಗಗಳು. ಸಾರಿ, ಇವನ್ನ ನಿನಗೆ ಕೊಟ್ಟು ಮದುವೆ ಮಾಡಿದ್ ತಪ್ಪು ಮಾಡಿದೆ. ಈಗ ಯಾಕೆ ಮಾವಯ್ಯ ಅದೆಲ್ಲ? ಬೆಳಿಗ್ಗೆ ಮಾತಾಡೋಣ. ಏನೀಗ? ಅಪ್ಪನ ಹಾಗೆ ನೋಡ್ಕೋಬೇಕು ಅಂತ ನಿಂಗೆ ಗೊತ್ತೇನೋ? ನಿಂಗೆ ಗೊತ್ತಿಲ್ಲ. ನನ್ ಮೊಮ್ಮಗ ಗಜಂಗ್ ಗೊತ್ತು. ಅಯ್ಯೋ, ಮುತ್ತ ಇಟ್ಕೊಡ್ತಾನಲ್ಲಪ್ಪ. ಗೊತ್ತೇ ನನಗೆ. ಸಾಕು, ಬನ್ನಿ ಹೋಗೋಣ. ಅವನಿಗೆ ಯಾಕಾಗ್ತೀಯ ನೀನು? ವಾಟ್ ಕ್ಯಾನ್ ಯು ಡೂ ಫಾರ್ ಮೀ? ನಾನಾ? ನನಗೇನಾರ ಕೋಪ ಬಂದ್ರೆ ಮಾಡಿ ಮೇಲೆ ಹೋಗಿ ಮಿಕ್ಸಿಡ್ ಬೇಕಾದ್ರು ಹಾಕೊಂಡ್ ಬಂದ್ಬಿಡ್ತೀನಿ ನಿಮ್ಮನ್ನ. ಆ ಲುಕ್ಕು ಪಂಚೆ ಕೆಳಗೆ ಇಳಿಸು. ಏನು ಇದೆಲ್ಲ? ಏನು ಅಂದ್ರೆ ನೀನ್ ದೊಡ್ಡ ಮಗನಿಗೆ ಹೇಳು, ಮಲಗೋಗ ಬೇಕಾಗಿರೋದ್ರೆ ಡಾಕ್ಟರ್ ತಾನೇ ಕಲ್ಲ ಗುಂಡು. ಅದು ನನ್ನ ಮೊಮ್ಮಗ ಗಜಂಗ್ ಗೊತ್ತು. ಗಜ, ನೀ ಗುಂಡು ಹಾಕ್ಸಿದೀಯ. ಗುಂಡಿನ ರಾಣಿ ಬೇಕು. ಗುಂಡ್ರಾಣಿನ? ಗೊತ್ತಿಲ್ಲ, ಮಾಲಾಶ್ರೀ ಬೇಕು. ಮಾಲಾಶ್ರೀನಾ? ನೀನ್ ಇಳಿಸೋ, ನೀನ್ ಅವಳನ್ನ ಕರೆಸೋ, ನಾನು ಅವಳ ಜೊತೆ ಡ್ಯಾನ್ಸ್ ಮಾಡ್ಬೇಕು. ಡ್ಯಾನ್ಸ್ ಮಾಡ್ಬೇಕು. ಹೂವಿಗೆ ಖಾರ ಮಸಾಲೆ ಇದೇ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಬಾ, ಮೊದಲು ರೂಮ್ಗೆ ಹೋಗೋಣ, ಆಮೇಲೆ ಡ್ಯಾನ್ಸ್ ಮಾಡೋಣ. ಬಾ ಬಾ ಬಾ.
ಸೂರಪ್ಪ, ನಿನ್ ತಮ್ಮನ್ ತಲೆ ತೆಗೆದ ಹೈವಾನ್ ಪಶ್ಚಿಮ ದಿಕ್ಕಲ್ಲಿ ಜೋಪಾನವಾಗಿದ್ದಾನೋ? ಅಣ್ಣ ಅಣ್ಣ, ಅವನ ಹೆಸರು ಗಜ ಅಂತೆ. ಬೆಂಗಳೂರಲ್ಲಿ ಕೃಷ್ಣನ್ ಜೊತೆ ಓದ್ತಿದ್ದಂತೆ. ಅಯ್ಯೋ, ನನ್ ತಮ್ಮನ್ ತಲೆ ತೆಗ್ದವನ್ನ ತಿಥಿ ಮುಹೂರ್ತ ನೀನಿಟ್ಕೋ, ನಾನವನ್ ತಲೆನ ತಗೊಂಡ್ ಬರ್ತೀನಿ.